दिसते ना नको माझा होतं छान उलटा सुंदर साडी आज पांढरे ना म्हणून नेसले ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಯಂಕಾಲ ಇವತ್ತ ಬ್ಲಾಗ್ ಅನ್ನು ಶುರು ಮಾಡ್ಕೊಂಡಿ ನೋಡ್ರಿ. ಇವತ್ತು ಘಟ ಸ್ಥಾಪನ ನವರಾತ್ರಿಯ ಮೊದಲನೇ ದಿನ. ಸೊ ಮನೆಯೊಳಗೆ ಪೂಜೆ ಇದೆಲ್ಲ ಹೆಂಗ್ ಮಾಡಿವಿ ಹೆಂಗಂತೆ ನಿಮ್ ಜೊತೆ ನನಗೆ ಶೇರ್ ಮಾಡ್ಕೊತೀನಿ. ಈ ಸೀರೆನ ರೀಸ್ಟಾಕ್ ಮಾಡಿಸಿ ನೋಡ್ರಿ. ನಾವು ತರುವಂತ ಸೀರೆಗಳು ಜನರಿಗೆ ಇಷ್ಟ ಆಗಿ ಅದೇ ತರ ಬೇಕಂತೇಳಿ ರೀಸ್ಟಾಕ್ ಮಾಡಿಸಿದಾಗ ಖುಷಿನೇ ಬೇರೆ ಇರ್ತೈತಿ. ಸೊ ಈ ತರ ಕಸೂತಿ ಸೀರೆಯೊಳಗ ಅಂಟಿಗೆ ಬಹಳ ಇಷ್ಟ ಆಗೈತಿ. ಇವ್ರಿಗೊಂದು ಮತ್ತೆ ಇವ್ರ ಅಕ್ಕರಿಗೊಂದು ಆರ್ಡರ್ ಮಾಡ್ಯಾರ ಸೀರೆ. ಸೊ ಈ ತರ ಕಲರ್ ಐತಿ ನೋಡ್ರಿ. ಹಸ ಪಕ್ಕಡ ಮೆಹಂದಿ ಕಲರ್ ಅಂತಾರ ನೋಡ್ರಿ. ಹಾ ಮೆಹಂದಿ ಕಲರ್ ಐತಿ ನೋಡ್ರಿ ಫ್ರೆಂಡ್ಸ್. ಇದು ಸೀರೆ ಚಂದ ಐತ್ರಿ. ಮೆಹಂದಿ ಕಲರ್ ಸೀರೆ ಕಸೂತಿ ಒಳಗ ಈ ತರ ಇದು ಹಸ ಪಕ್ಕಡ ಸಾರಿ ದಿಸ್ತೇನಾ ಈ ಮುಸ್ ಕರ್ತೈತಿ. ಸೊ ಫ್ರೆಂಡ್ಸ್ ನೋಡ್ರಿ ಈ ತರ ಸೆರೆಗ್ ಬರ್ತೈತಿ. ಇದಕ್ಕ ರನ್ನಿಂಗ್ ಬ್ಲೌಸ್ ಬರ್ತೈತ್ರಿ. ಇದು ರನ್ನಿಂಗ್ ಬ್ಲೌಸ್ ನೋಡ್ರಿ. ಬ್ಲೌಸ್ ಈ ತರ ಬರ್ತೈತಿ ಫ್ರೆಂಡ್ಸ್. ಇದೆಲ್ಲ ಸೀರೆ ಆಲ್ ಓವರ್ ಸೀರೆ ಈ ತರ ಬರ್ತೈತಿ. ಸೀರೆ ಅಂದ್ರೆ ಮೆತ್ತೋ ಕಸಾಯೋ ಸಾಡಿ ಸ್ಮೂತ್. ಹಾ ಸೀರೆ ಅಂದ್ರೆ ಎಕ್ದಮ್ ಸ್ಮೂತ್ ಅದ್ ನೋಡ್ರಿ ಫ್ರೆಂಡ್ಸ್. ಮೆಹಂದಿ ಕಲರ್ ಒಳಗೆ ಅವ್ರ ಅಕ್ಕರಿಗೆ ಆರ್ಡರ್ ಮಾಡ್ಯಾರಿ ಇವ್ರು. ಜಸ್ಟ್ ಬರೋಣ ಹಂಗೆ ಅವ್ರಿಗೆ ಜಸ್ಟ್ ಬಂದ್ಬಿಟ್ಟೆನ ಅಂಟಿ ಕರ್ದೆ ಇಲ್ಲೇ ಓಪನ್ ಮಾಡಿದೆ ನೋಡ್ರಿ. ಅವ್ರ ಮುಂದೆನೆ ಸೀರೆ ಓಪನ್ ಮಾಡಿದೆ. ನನ್ಗೂ ಬಹಳ ಖುಷಿ ಆಯ್ತು. ಸೀರೆ ರೀಸ್ಟಾಕ್ ಮಾಡಿಸಿದಕ್ಕ ಸಿಕ್ಕಾಪಟ್ಟೆ ಖುಷಿ ಆಗೈತೆ ನನಗೂನು. ಸೊ ಇದ್ರೊಳಗನೆ ಇದೊಂದು ಕಲರ್ ನೋಡ್ರಿ, ಚಾಕ್ಲೇಟಿ ಕಲರ್. ಇದು ಈ ಅಂಟಿಗಂದ್ರಿ. ಇದನ್ನು ತೋರಿಸ್ತೇನೆ ನಿಮ್ಗೆ. ಯಾರ್ಯಾವ್ದು ಬೇಕಿದ್ರ ನೀವು ಕೂಡ ಹೇಳ್ರಿ, ನಾನು ರೀಸ್ಟಾಕ್ ಮಾಡಿಸ್ತೀನಿ ನೋಡ್ರಿ. ವಾವ್, ಇದು ಈ ಅಂಟಿದ್ ನೋಡ್ರಿ ಸೀರೆ. ಚೆನ್ನಾಗೈತೆ ನೋಡ್ರಿ ಫ್ರೆಂಡ್ಸ್. ಎಕ್ದಮ್ ಎರಡು ಕಲರ್ ಕೂಡ ಸೂಪರ್ ಅದಾವ. ಇದು ಒಂದ್ ಸೀರೆ ಮತ್ತ ಇದು ಒಂದ್ ಸೀರೆ, ಇವೆರಡು ಕೂಡ ಮತ್ತ ರೀಸ್ಟಾಕ್ ಮಾಡಿಸಿ ನೋಡ್ರಿ. ಕಲರ್ ಹೆಂಗದು ಕಮೆಂಟ್ ಮಾಡಿ ಹೇಳ್ರಿ. ಹಾಗಾದ್ರೆ ನಿಮ್ಗೆ ಯಾರಿಗಾದ್ರು ಬೇಕಿತ್ತಪ್ಪ ಅಂದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ರಿ. ಸೊ ನಾನು ನಿಮ್ಗೆ ಸೀರೆನ ತರಿಸ್ಕೊಡುವಂತ ಕೆಲಸನ ಮಾಡ್ತೀನಿ. ಸೊ ಹಂಗೇನೆ ಇದೊಂದ್ ಸೀರೆ ಅಂಟಿಗೆ ಬಂದ್ಬಿಟ್ಟೆನೆ ಬುಕ್ ಮಾಡಿದ್ರು. ಇದು ಒಂದ್ ಸೀರೆ ನೋಡ್ರಿ, ಬಂದ್ಬಿಟ್ಟೆನೆ ಬುಕ್ ಮಾಡಿದ್ರು. ಎಲ್ಲ ಒಮ್ಮೆ ತಗೋತೀನಿ, ಅಮಾವಾಸ್ಯೆ ಆಗನ ತಗೋತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇದು ಕೂಡ ಸೇಲ್ ಆಯ್ತು ನೋಡ್ರಿ ಅಂಟಿಗೆನೆ. ಆಂಟಿ ನೀವ್ ಇಲ್ಲೇ ನೋಡ್ತೀರಿ ಸೀರೆ ಒಂದ್ ತಗೊಳಲಾಗಿರಿ ಒಂದು ತಗೊಳಲಾಗಿರಿ ಅಂತ ಅನ್ನತಿದ್ಯಾ. ಆಂಟಿ ಎಕ್ದಮ್ ಸೊ ಹಾಗೇನೆ ಫ್ರೆಂಡ್ಸ್ ಇದನ್ನು ಇದು ಹಾಕೋಷ್ಟೊತ್ತಿಗೆ ಈ ವಿಡಿಯೋ ಹಾಕೋಷ್ಟೊತ್ತಿಗೆ ಆಲ್ರೆಡಿ ಸೇಲ್ ಔಟ್ ಆಗಿರ್ತೈತಿ ಇದು. ಸೊ ಜಸ್ಟ್ ಇವತ್ತೇ ಬಂದೈತ್ರಿ. ಇದ್ರಾಗ 2 ಕಲರ್ ಇದ್ದು ಆಲ್ರೆಡಿ ಒಂದ್ ಸೀರೆ ಏನಂತೀರಿ ಸೇಲ್ ಆಯ್ತು. ಇದು ಒಂದ್ ಕಲರ್ ಉಳಿದೈತಿ. ನಾನು ಈ ವಿಡಿಯೋನ ಪಟಕ್ಕನಾಗ ಹಾಕ್ತೀನಿ, ಯಾಕಂದ್ರೆ ಈಗ ನನ್ನ ಹತ್ರ ಇರೋ ಸ್ಟಾಕ್ ಏನೇನಾಗೋ ಎಲ್ಲಾನು ವಿಡಿಯೋ ಮಾಡಿ ಹಾಕ್ತೀನಿ. ಮೊದ್ಲು ಅದೇ ವಿಡಿಯೋ ಬರ್ತಾ ನೀವು ನೋಡ್ರಿ. ಇದಂತೂ ಮೆತ್ತಗ ಪಾರ್ಟಿ ವೇರ್ ಸೀರೆ ಸಖತ್ ಸೂಪರ್ ಆಗೇನೆ ಐತಂತಾನೆ ಹೇಳ್ಬೋದು ನೋಡ್ರಿ. ಸೊ ಈಗ ಇದನ್ನ ಲೆಕ್ಕ ಮಾಡಿ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ನೆಕ್ಸ್ಟ್ ಡೇ ನೋಡ್ರಿ ಫ್ರೆಂಡ್ಸ್, ವಾತಾವರಣ ಮತ್ತು ಮುಂಜಾನೆ ಮಾಡ್ಬಿಡನೆ ಆಗ್ಬಿಟ್ಟೈತೆ ನೋಡ್ರಿ. ನಮ್ಮ ಕಡೆಗಂತೂ ಮಳೆದು ದೊಡ್ಡ ಪ್ರಭಾವ ಆಗ್ಬಿಟ್ಟೈತಿ. ನಿಮ್ಮ ಕಡೆಗೆ ಹೆಂಗೆ ಮಳೆ ಅದು ಎಲ್ಲ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಅರ್ಬಿ ಅಂತೂ ಒಟ್ಟು ಒಣಗಲ್ಲೇ ಆಗ್ಯಾವ್ರಿ. ಅದ್ರಾಗ ಹಾಸಿಗೆ ಒಂದು ಸುಮ್ ಗಾಳಿಗಾರ ಸ್ವಲ್ಪ ಇದಾಗುತ್ತೆ ಅಂತೇಳಿ ತಂದು ಹಾಕೇವಿ ಇಲ್ಲೇನೆ. ನೀನು ಒಗ್ದಿದ್ದೇನೆ ಅರಿವಿ ಇನ್ನೂ ಒಣಗಿಲ್ರಿ. ಈಗ ಒಳಗಡೆ ಪ್ಯಾನಿಂಗ್ಗಳಿಗೆ ಹಾಕ್ಬೋದು. ಸ್ವಲ್ಪ ದಾರಾಗಿರೋ ತಂದು ಕಟ್ಟಿದ್ರೆ ಆಗುತ್ತೆ. ದಾರನೂ ತರಕ್ಕೆ ಟೈಮ್ ಇಲ್ಲ ಮನೆಯವ್ರಿಗೆ, ಹಂಗಾಗಿ ಇಲ್ಲೇ ಹಾಕ್ತೀನಿ. ಮತ್ತು ಸ್ವಲ್ಪ ಹನಿ ಬರಕತ್ತಾನ ಮತ್ತೆ ತೆಗೆಯೋದು, ಮತ್ತು ಒಳಗೆ ಹಾಕೋದು, ಮತ್ತು ಹೊರಗೆ ಹಾಕೋದು. ಈ ಮಳೆಗಾಲದಾಗ ಎಲ್ಲ ಹೆಣ್ಮಕ್ಳ ಪರಿಸ್ಥಿತಿ ಇದೆ ಅಂತ ಅನ್ಕೋತೀನಿ. ಸೊ ಬರ್ರಿ ಈಗ ನೆಕ್ಸ್ಟ್ ಏನು ನೋಡೋಣ. ಈಗ ನೋಡ್ರಿ ಹಿಟ್ಟು ನಾದಿಟ್ಟೀನಿ, ಗೋಧಿ ಹಿಟ್ಟು ಸ್ವಲ್ಪ ಕೌಡ ಬಡ ನಾದೀನಿ ರೀ. ಆಮೇಲೆ ಸ್ವಲ್ಪ ಮಿದ್ದಿದ್ರೆ ಆಯ್ತು ಅಂತೇಳಿ ನೋಡ್ರಿ ನಾದಿ ಇದನ್ನ ಸೈಡಿಗೆ ಇಡ್ತೀನಿ. ಸೊ ಚರ್ಗಿ ಪರ್ಗಿ ಇಲ್ಲೇ ಡಬ್ಬ ಹಾಕಿನಿ. ಮೊದಲ ಕುಕ್ಕರ್ ಇಲ್ಲೇ ಇಟ್ಟಿದ್ದು ನೋಡ್ರಿ, ಹಂಗಾಗಿ ಭಾಳ ಅಡಚಣಾದಂಗಾಗಿತ್ತು. ಸೊ ಇದು ನೋಡ್ರಿ ಮೊನ್ನೆ ಅರ್ಜೆಂಟ್ನಾಗ ರಾತ್ರಿ ಲೇಟ್ ನೈಟ್ನೊಳಗೆ ಮಿಕ್ಸಿ ಮಾಡಿದ್ನೆಲ್ಲ ನಾನು ರೇಖಾಕ್ಕ ಅವ್ರು ಯಾರೋ ಕುಂತಿದ್ರು ಅಂತೇಳಿ ಅವತ್ತು ಲೇಟ್ ಆಯಿತು. ನೆಕ್ಸ್ಟ್ ಡೇನು ಏನೇನೋ ಕೆಲಸ ಇತ್ತು. ಆ ವಾರ ಫುಲ್ ಒಂಥರ ಬಿಸಿನೇ ಇದನ್ನೆಲ್ಲ ಕ್ಲೀನಿಂಗ್ದೊಳಗೆ, ಹಾಗಾಗಿ ಇದು ಸ್ವಲ್ಪ ಹಂಗೆ ಉಳ್ಕೊಂಬಿಟ್ಟೈತಿ. ಇದನ್ನ ಕ್ಲೀನ್ ಮಾಡ್ಕೊತೀನಿ. ಸದ್ಯಕ್ಕೆ ಬೆಳಗ್ಗೆ ಕೆಲಸ ಮಾಡತ್ತೀನಿ, ನೀವಂತ ಮಾಡ್ತೀನಿ. ಕಿಚನ್ದಾಗ ಬಂದನ್ರಿ, ನನ್ನ ಕಿಚನ್ದಾಗ ಹೆಲ್ಪ್ ಮಾಡ್ತಾನ ಅಂತ ಮಗ. ಏನ್ ಹೆಲ್ಪ್ ಮಾಡ್ತೀಯಪ್ಪ? ನನ್ನ ಮಗಳ ಕೈಯಾಗ
ಬಾಂಡೆ ಜೋಡ್ಸಕ್ ಬಿಟ್ನೆ ಅಂದ್ರೆ ನನಗೆ ಒಂದು ಬಾಂಡೆ ಸಿಗಲ್ರಿ. ನಾನು ಜೋಡಿಸಿರ್ತಾಳ ನನ್ನ ಮಗಳು. कुठे ठेवते? मला युकेजीची वही आहे बघा, युकेजीची वही, युकेजीची ते युकेजीची वही आहे ಮಿಕ್ಸಿ ಜಾರ್ ಹುಡ್ಕೋದ್ರಾಗ ರಗಡೆ ಬಿಡ್ತ ನನಗಂತ್ರ. ಸೊ ಇವರು ಪನ್ನೀರ್ ತಗೊಂಡ್ ಬಂದಾರ ಈಗ ಅಪ್ಪ ಮಕ್ಕಳು ಹೋಗಿ ನೋಡ್ರಿ. 100 ಗ್ರಾಮ್ 100 ಗ್ರಾಮ್. ಇವ 200 ಗ್ರಾಮ್ ತಗೋ ಪಪ್ಪ ಅನ್ನಂತ. ಪಪ್ಪ ಏನಂದ್ರಪ್ಪ? पूर्ण प्लेटला ಕೊಡ್ತಾರೆ. ಇಡೀ ಅಪಾರ್ಟ್ಮೆಂಟಿಗೆ ಹಾಕ್ತೀಯನ ಪನ್ನೀರ್ ಬಾಜಿ ಮಾಡೋಣ. 200 ಗ್ರಾಮ್ದಾಗ ಇಡೀ ಅಪಾರ್ಟ್ಮೆಂಟ್ ಮಂದಿ ತಿಂತಾರಂತ. ಪಪ್ಪ ಮಕ್ಕಳದ ಮಾತದಲ್ರಿ, ಅದೇನ್ ಕೇಳಬೇಡ್ರಿ. ಆ ಥರ ಇಡೀ ಪ್ಲಾಟಿಗೆ ಅಲ್ಲಿ ಹಾಕಕ್ಕ ಆಗತ್ತದೆ ಹೇಳ್ರಿ. ಸೊ ಫ್ರೆಂಡ್ಸ, ಈಗ ಪನ್ನೀರ್ ಪಲ್ಯ ಮಾಡ್ತೀನಿ ರೀ. ಈ ನನ್ನ ಮಗ ನಾಳೆ ಹೆಂಡ್ತಿಗೆ ಭಾಳ ಹೆಲ್ಪ್ ಮಾಡ್ತಾನೆ ನೋಡ್ರಿ ಕಿಚನ್ದಾಗ. ಎಷ್ಟು ಚಂದ ಬಂದು ಕೂತ ನೋಡ್ರಿ. ಅವನಿಗೆ ಇಂಟ್ರೆಸ್ಟ್ ಭಾಳ. ನಾಳೆ ನನ್ನ ಸೊಸಿಗೆ ಚಿಂತಿಲ್ಲ. शाळेचे कपडे घाल पहिला, मग ಹಾಕೋತಾನೆ ನಿಂದ್ರ ಮವ. ಅವನಿಗೆ ಹೊಗಳಕತ್ರ ಈಕಿ ನೋಡು ಬರ್ತಾಳ, ಈಕಿಗೆ ಹೊಗಳಕತ್ರ ಅವ ನೋಡು ಬರ್ತಾಳ. ಅದಿಲ್ಲಪ್ಪ. तुला माणूस वाटते बघ शाळेत. हा शाळेत माणूस वाटते बघ. कसं बोलत्याने दिद्येना. बघ की मग ग एवढं लवकर येते. ಮವ ನೀ ಪಟ್ಟನಾಗ ಆರತಿ ಮಾಡು. ಆರತಿ ಮಾಡೋ ಅಂದೆ. तर मम्मी तिचं काम ಸೊ ಈಗ ದೀಪ ಹಾಕಿ ನೋಡ್ರಿ 9 ದಿನ दीप. अगं ते दिवा घातलो ना आपण, रोज करायचे असते सकाळी संध्याकाळी. आज 24 आहे, बुधवार आहे ना मम्मी. आज 24 आहे. बर. अजून सप्टेंबर संपला ना. बोल. ಉಳ್ಳಾಗಡ್ಡಿ ಟಮಾಟಿ ಕಟ್ ಮಾಡ್ತೀನಿ ಜಾರಿನೊಳಗ. 6 दिवस आहे अजून सप्टेंबर पुरायला. मग ए मम्मा, ते भाजी पिशवी कुठे आहे का? भाजीचं पिशवी कुठे आहे? मम्मी काढून ठेवून ये. ಟಮಾಟಿ ಬೆಂಡನೆ ಅದ ನೋಡ್ರಿ ಫ್ರೆಂಡ್ಸ್. ನೋಡಕ್ಕೆಲ್ಲ ಚಂದ ಕಾಣಿಸ್ತಾವು. ಒಳಗಡೆ ಹುಳ ಪ್ಲಸ್ ಏನು ಟೇಸ್ಟ್ ಫಸ್ಟ್ ಏನ ಅನ್ಸಲ್ಲ. ನೋಡಕ್ ನೋಡ್ರಿ ಕೆಂಪ ಚಂದ ಕಾಣಿಸ್ತಾವ. ಈ ಕಟ್ ಮಾಡಾಗ ನಾ ಲಕ್ಷ ಕೊಟ್ಟು ಕಟ್ ಮಾಡ್ಬೇಕು, ಲಕ್ಷ ಕೊಟ್ಟು ಕಟ್ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ಇಲ್ಲಿಕಂದ್ರ ಒಳಗ ಹುಳ ಪಳ ಮಿಸ್ ಆಗಿ ಹೋಗೋ ಚಾನ್ಸ್ ಇರ್ತೈತಿ. ಓಪ नोव्हेंबर तारखेला ना शनिवार 1 तारखे. मग नोव्हेंबर 1 तारखेला ना शनिवार पासून स्टार्ट आहे. ಏನು 1 शनिवार पासून स्टार्ट आहे. हा आणि ऑक्टोबर ಓಕೆ, ವಿಡಿಯೋ ಇಷ್ಟ ಆಗಿದ್ರ ಒಂದ್ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಈಗ ಪನ್ನೀರ್ ಪಲ್ಯ ಮಾಡ್ತೀನಿ ಫ್ರೆಂಡ್ಸ್. ऑक्टोबरला ना बुधवार पासून स्टार्ट आहे. ಇಷ್ಟು ಮಿಕ್ಸಿ ಮಾಡ್ತೀನಿ. ಪನ್ನೀರ್ ಬಾಜಿ ಏನು ರೆಸಿಪಿ ಶೇರ್ ಮಾಡ್ಕೊಳಕ್ ಹೋಗಲ್ಲ, ಯಾಕಂದ್ರೆ ಲೇಟ್ ಆಗುತ್ತಾ. ಪಟ ಪಟ ಮಾಡಿಬಿಡ್ತೀನಿ. ಮಕ್ಕಳನ್ನ ಆಲ್ರೆಡಿ ರೆಡಿ ಮಾಡಿದೆ ನೋಡ್ರಿ, ಬುತ್ತಿ ಎಲ್ಲ ಕಟ್ಟಿ ಮಾಡಿ. ಸೊ ಇವಾಗ ಸ್ಕೂಲಿಗೆ ಹೊಂಟಿದ್ದಾರೆ. ರಿಕ್ಷಾ ಆ ಕಡೆ ಬರಲ್ರಿ. ಫೋನ್ ಮಾಡಿದ್ರೆ ಮತ್ತೆ ಇಲ್ಲಿ ಕಳಿಸ್ಕೊಡ್ರಿ ಅಂತೇಳಿ ಹಂಗಾಗಿ ಬಿಡಕ್ಕೆ ಬಂದೆ ನೋಡ್ರಿ ಫ್ರೆಂಡ್ಸ್. ಅಲ್ಲಿದಲ್ಲೇ ಯಾರ ಬರ್ತಿರ್ತಾಳಗ, ಇಲ್ಲಿ ಆದ್ರೆ ನಾನೇ ಬಿಡಕ್ಕೆ ಬರ್ತೀನಿ ರೀ. ಮಕ್ಕಳು ಸ್ಕೂಲಿಗೆ ಹೋದಾದ್ಮ್ಯಾಗ ಮತ್ತೆ ಆರಾಮ್ಸಿರಿ ಉಳ್ದು ಕೆಲಸ ಮಾಡ್ಕೊಳಕ್ಕೆ ನಿವಾಂತ ಆಗತ್ತೆ ರೀ. ಈಗ ಮತ್ತೆ ಬಿಸಿಲು ಬಿತ್ತು. ಪಟ ಪಟ ಇಷ್ಟು ಅರ್ಬಿ ಸಾಬೂನು ಪುಡಿಯಾಗ ಹಾಕಿ ನೆನೆ ಇಟ್ಟೆ ಅಂದ್ರೆ ಹೋಗಿ ಬರ್ತೀವಿ. ಅದು ಬುಧವಾರ ಸ್ಪೋರ್ಟ್ ಡ್ರೆಸ್ ಇದ್ವು, ನಾಳೆ ಸ್ಕೂಲ್ ಡ್ರೆಸ್ ಹೊಲಸು ಭಾಳ ಮಾಡ್ಕೊಂಡಾರ. ಹಂಗಾಗಿ ಈಗ ಬಡ ಬಡ ಒಂದಿಷ್ಟ ವಾಶ್ ಮಾಡಿ ಹಾಕ್ತೀನಿ ರೀ ಫ್ರೆಂಡ್ಸ. ನಾನು ಕೂಡ 9 ದಿನ ದೀಪಕ್ಕೆ ಹಾಕ್ತೀನಿ ರೀ. ನಾವು ಯಾವಾಗ ನಮ್ಮ ಸಂಸಾರ ನಾವು ಬ್ಯಾರು ಮಾಡ್ಕೊಂಡು ತಿನ್ನಕತ್ತೀವಿ ಅವಾಗಿಂದ ನಾನು 9 ದಿನ ದೀಪ ಹಾಕ್ತೀನಿ ರೀ. ಮಡಿ ಮೇಲ್ಕೆಲ್ಲನೂ ಕೂಡ ಪಾಲಿಸ್ತೀವಿ. ಸೊ ನೋಡಿರಿ, ತೆಂಗ ಭಾಳ ವರ್ಷದ ಮ್ಯಾಗ ಚಿಗ್ತೈತಿ ನಮ್ಮ ಜಗಲಿ ಮ್ಯಾಗ. ಒಳ್ಳೆ ಶುಭ ಶಕುನ ಅಂತಲೇ ಅನ್ಕೋತೀನಿ ರೀ. ಖುಷಿ ಆಗ್ತೈತಿ. ಅದೇ ಥರ ಶಕುನಗಳು ಅದೇ ಥರ ನಡೆಯಕತ್ತವ. ಒಳ್ಳೆ ರೀತಿಯಾಗಿ
ಸ್ವಲ್ಪ ನೆಮ್ಮದಿ ಅಂತ ಅನ್ಸಕತ್ತೈತೆ ಲೈಫಿಗೆ. ಹೂವು ಇದು ಸ್ನೇಹ ತೆಗ್ದಾಡ್ರಿ, ಬೇರೆ ಹೂವು ಮತ್ತು ಯಜಮಾನ್ರ ಕಡೆಯಿಂದ ತರಿಸಿ ನಾಳೆಗೆ ಏರಿಸ್ತೀನಿ. 9 ದಿನದ ದೀಪ ನಮ್ಮ ಮನ್ಯಾಗ ಹಾಕ್ತೀವಿ. ನಿಮ್ಮ ಮನೆಗೆ ಹೆಂಗೆ ಸಂಪ್ರದಾಯ ಐತಿ ಕಮೆಂಟ್ ಮಾಡಿ ಹೇಳ್ರಿ. ಹಾಗೆ ಆರತಿನೂ ಕೂಡ ಸ್ನೇಹನೂ ಬೆಳಗ್ಗೆ ಎದ್ದು ಜಳಕ ಮಾಡ್ಕೊಂಡು ಮಾತಾಡ್ರಿ. ಈಗೆಲ್ಲ ದೇವ್ರ ಹಲ್ಚನ್ ಮಾಡೋದಿಲ್ಲ ರೀ. 9 ದಿನ ದೀಪ ಹಾಕಿರ್ತೀವಲ್ಲ, ದೀಪನೂ ಸರ್ಸಾಡೋದಿರಂಗಿಲ್ಲ, ಏನಿಲ್ಲ, ಬರೀ ಆರತಿ ಇಷ್ಟು ಮಾಡಿದಳ್ರಿ. ಸೊ ನೋಡ್ರಿ, ಎಣ್ಣೆ ಎಲ್ಲ ತುಂಬ ಹಾಕಿದಾಳೆ. ಗ್ಯಾಸ್ ಕಟ್ಟೆ ಅದನ್ನೆಲ್ಲನೂ ಕೂಡ ಒರೆಸ್ಕೊಂಡಿನಿ ರೀ. ನಾನು ಇಷ್ಟು ಬಾಂಡೆ ಇದ್ದು ಬಾಂಡೆನೂ ಕೂಡ ತಿಕ್ಕಿನಿ. ಸಿಂಕ್ ತಿಕ್ಕಬೇಕು, ಸ್ವಲ್ಪ ನೀರು ಕಡಿಮೆ ಅದು, ಹಂಗಾಗಿ ಬಿಟ್ಟೆ. ಒಗ್ಗರಣೆ ಒಗೆದು ಒಣಾಕಿನಿ. ಚಪಾತಿ ಪಲ್ಯ ನೋಡ್ರಿ, ಚಪಾತಿ ಪಲ್ಯ, ಬಿಸಿ ಅನ್ನ ಬಂದ ಮ್ಯಾಗ ಹಚ್ತೀನಿ ರೀ. ಈಗ ಒಂದು ಸ್ವಲ್ಪ ಕೆಲಸ ಐತಿ ಹೊರಗಡೆ, ಎದಕ್ಕೆ ಹೊಂಟೀನಿ ಅಂತ ಹೇಳ್ತೀನಿ. ಅನ್ನ ಅಗಸಿಂಡಿ, ಬಿಸಿ ಅನ್ನ ಅಗಸಿಂಡಿ, ತುಪ್ಪ ಎಣ್ಣೆ ಚೆಂದಾಗುತ್ತಾ ಫ್ರೆಂಡ್ಸ. ಇದ್ರೊಳಗೆ 2 ಸೀರೆ ಇದಾವೆ ರೀ. ಇವೆರಡು ಸೀರೆದು ಅಡ್ರೆಸ್ ಅದೆಲ್ಲನೂ ಕೂಡ ಬರ್ದೇನಿ ರೀ ಫ್ರೆಂಡ್ಸ. ಬರ್ದು ಕೇಸಿ 2 ಸೀರೆ ಪ್ಯಾಕ್ ಮಾಡೀನಿ ರೀ. ಇನ್ನು ಒಂದು ಸೀರೆ ನೋಡ್ರಿ, ಇನ್ನು ಒಂದು ಸೀರೆ ಪ್ಯಾಕ್ ಮಾಡೀನಿ ರೀ ಫ್ರೆಂಡ್ಸ್. ಅಡ್ರೆಸ್ ಅದೆಲ್ಲನೂ ಕೂಡ ಬರೆದು ಈಗ ಇವು 3 ಸೀರೆನ ಹೋಗಿ ಆರ್ಡ್ರ್ ಹಾಕಿ ಬರ್ತೀನಿ. ಸೊ ಪ್ರೊಫೆಷನಲ್ಗೆ ಆಗುತ್ತೋ ಇಲ್ಲ ಪೋಸ್ಟಿಗೆ ಆಗುತ್ತೋ ನೋಡಿ ಬರ್ತೀನಿ. ಪೋಸ್ಟಿಗಾದ್ರೂ ಸ್ಪೀಡ್ ಪೋಸ್ಟೇ ಮಾಡ್ತೀನಿ. 2 ಹೆಚ್ಚು ಕಮ್ಮಿ 1 ದಿನ 2 ದಿನ ಅಷ್ಟೇ ಇನ್ನು ಮುಂದೆ ಆಗ್ಬೋದು. ನಾರ್ಮಲ್ ಪೋಸ್ಟ್ ಅಂದ್ರೂ ಸ್ವಲ್ಪ ಅಮೌಂಟ್ ಕಡಿಮೆ ಆಗ್ತೈತಿ. ಬಟ್ ನಾನು ಸ್ಪೀಡ್ ಪೋಸ್ಟ್ಗೆ ಹಾಕ್ಬಿಡ್ತೀನಿ, ಯಾಕಂದ್ರೆ ಇದು ಪ್ರೊಫೆಷನಲ್ ತುಂಬ ದೂರ ಐತ್ರಿ. ಮನೆ ಹೋಗಿ ಹಿಂಗೆ ತಪ್ಪಿಸ್ಕೊಂಡು ಪೋಸ್ಟಿಗೆ ಹಾಕಿ ಬಂದಿದ್ದೆ. ಸೊ ಇದು ಇಲ್ಲೇ ಸಮೀಪ ಐತೆ ಅಂತ ಹೇಳ್ಯಾರ. ಮನೆ ಪೋಸ್ಟ್ ಅಣ್ಣಾರು ಸೀರೆನ ಅಲ್ಲಿಂದನೇ ಕೊಡಕ್ಕೆ ಬಂದ್ರೆ ನೋಡ್ರಿ. ನಾನು ಬೇರೆ ಸೀರೆಗಳು ತರಿಸಿದ್ನಲ್ಲ, ಅವರು ಪೋಸ್ಟಿಗೆ ಹಾಕಿದ್ರು, ಪೋಸ್ಟಿಗರ ಅಮೌಂಟ್ ಕಮ್ಮಿ ಆಗುತ್ತೆ ರೀ ಅಂತೇಳಿ. ಹಾಗಾಗಿ ಮತ್ತು ಅವ್ರಿಗೆ ಕೇಳಿದೆ, ನೀವು ಅಷ್ಟು ದೂರ ಯಾಕೆ ಹೋಗ್ತೀರಿ, ಕುಂಬಾರಿ ಅಂತ ಐತ್ರಿ, ಅಲ್ಲಿ ಹೋಗಿದ್ದೆ ನಾನು. ಯಜಮಾನ್ರು ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ, ಅದೇ ದಾರಿ ನೋಡಿ ಹೋಗಿದ್ದೆ. ಬಟ್ ಅವ್ರು ಕೇಳಿದೆ, ಇಲ್ಲೇ ಹುಟ್ಟಿದ್ದು ಊರು ಐತಿ, ಇಲ್ಲೆಲ್ಲರ ಸಮೀಪ ಐತೆ ಅನ್ರಿ ಅಂದ್ರೆ ಇಲ್ಲಿಲ್ಲ, ಅಲ್ಲೇ ಹೋಗ್ಬೇಕಂದ್ರು. ಪಾಪ ಅವ್ರ ಪೋಸ್ಟ್ನವ್ರು ಅಷ್ಟು ದೂರ ಯಾಕೆ ಹೋಗ್ತೀರಿ ಮೇಡಮರ, ನಿಮ್ಗೆ ಇಲ್ಲೇ ಸಮೀಪ ಆಗುತ್ತಂದ್ರು. ಇಲ್ಲೇ ನೋವು ಬಿಡ್ದಾಗ ಐತಂತ್ರಿ. ಎಷ್ಟು ಲಗುಟ್ ಅಂತಂದ್ರು ಕೂಡ ಈಗ 1 ಗಂಟೆ ಮ್ಯಾಗನೇ ಆಗಕ್ಕೆ ಬಂದೈತ್ರಿ. ನೋಡ್ಬೇಕಲ್ಲ ಹೋದ್ಮ್ಯಾಗ ಏನಾಗುತ್ತೆ ಏನಿಲ್ಲ ಅಂತೇಳಿ. ಮಕ್ಕಳು 11:30 ಪೋಣ 12ಕ್ಕೆ ಹೋದ್ರಿ. ಅದಾದ್ಮೇಲೆ ಕಸದೆಲ್ಲ ಕಿಸ ಹುಡ್ಕೊಂಡು ಒಗ್ಯಾಣ ಹೋಗ್ಕೊಂಡು ಅಡ್ಗೆ ಈಗ ಅಗಿಟ್ಟು ಚಪಾತಿ ಪಲ್ಯ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಬಾಂಡೆ ತಿಕ್ಕೊಂಡು ಜಳಕ ಮಾಡಿ ಇವಾಗ ಅದನ್ನೆಲ್ಲ ಬರೆದು ಮಾಡಿ ನನಗೆ ಲೇಟನ್ನೇ ಆಗ್ಬಿಟ್ರಿ. ತಡ ಮಾಡಕ್ಕೆ ಹೋಗಲ್ಲ. ಸರಿ, ಸೀರೆನ ಈಗ ಹೋಗಿ ಹಾಕ್ಬರ್ತೀನಿ ಅಂತ ನೋಡೋಣ. ಹೋಗ್ತಾ ಹೋಗ್ತಾ ವಿಡಿಯೋ ತೊಗೊತೀನಿ. ಒಗ್ಯಾಣ ಹಾಕೋರು ಈಗ ನಿನ್ನೆವು ಇವತ್ತಿನೂ ಎಲ್ಲ ಇದ್ರಾಗೇ ಹಾಕೀನಿ ಫ್ರೆಂಡ್ಸ. ಒಣಗ್ತಾವ್ರಿ, ಬಿಸಿಲು ಬಿದ್ದೈತಿ, ಒಣಕೊಂತವು. ನಿನ್ನೆ ಒಂದು ಸ್ವಲ್ಪ ಸ್ಮೆಲ್ ಬರಕತ್ತವು. ಕಂಫರ್ಟ್ ಒಂದು ತರಬೇಕು. ಕಂಫರ್ಟ್ ಇದ್ರೆ ಈ ಮಳೆಗಾಲದಾಗ ಸ್ವಲ್ಪ ಒಳ್ಳೇದ್ರಿ. ವಾಸನೆ ಅದು ಅಷ್ಟು ಬರಲ್ಲ. ಇರ್ಲಿಕ್ಕಂದ್ರೆ ಯಪ್ಪ ಅಷ್ಟು ವಾಸನೆ ಬರ್ತಾ. ನಮ್ಮ ಬ್ಲ್ಯಾಂಕೆಟ್ ಅಂತೂ ಈ ರೂಮ್ದಾಗ ಬಂದ್ರೆ ಬ್ಲ್ಯಾಂಕೆಟಿನ ವಾಸನೆ ತಲೆ ಹಿಡಿದ್ಬಿಡ್ತ್ರಿ. ಮ್ಯಾಗೆ ಮ್ಯಾಗ ಹೋಗಿ ಹಾಕಬೇಕು. ಇಲ್ಲಂದ್ರೆ ಈ ದಿನ ಅರಿವಿಗೆ ಇಲ್ಲಿ ಜಾಗಿಲ್ಲ. ಮ್ಯಾಗ ಹೋಗಿ 1-2 ನಿಮಿಷ ಲೇಟ್ ಆಯ್ತು. ಲಿಫ್ಟ್ನಾಗ ಹೋಗೋದು ಬರ್ದು 6ನೇ ಅಂತಸ್ತು ದಾಟಿ ಹೋಗ್ಬೇಕು, ತೊಯ್ದು ಬಿಡ್ತ್ರಿ. ಹಿಂಗಾಗಿ ನೋಡೋಣ, ಇನ್ನೊಂದು ಸರಿ ನೀರಾಗ ಹಿಂಡಿನಿ ಕಡಕ್ ಬಿಸಿಲು ಬಿದ್ದಾಗ ಹಾಕಿದ್ರೈತೆ. ಆಯ್ತು, ದಸರಿ ಆಗೋಣ. ಈಗ ಸ್ವಲ್ಪ ಬಿಸಿಲು ಬೀಳುತ್ತಾ ಫ್ರೆಂಡ್ಸ್. ಈಗ ನವಿಪೇಟೆ ಹತ್ರ ಬಂದೀನಿ ರೀ. ಇಲ್ಲಿ ಪರದೇಶಿ ದುಕಾನ್ಲಿಂತ ಮುಂದೆ ಹೋಗಂತ ಹೇಳಿದ್ರು. ಅಲ್ಲೊಬ್ರು ಕೇಳಿದೆ, ನೋಡ್ಬೇಕು. ಇಲ್ಲ 4 ಹೆಜ್ಜೆ ಮುಂದೆ ಹೋಗಿ ಮತ್ತೆ ಯಾರನ್ನಾದ್ರೂ ಕೇಳಿ ಹೋಗಿ ಹಾಕಿ ಬರ್ಬೇಕ್ರಿ. ಆಲ್ರೆಡಿ ಈಗ 1:30 ಗಂಟೆ ಆಗೈತಿ. ಹುಟ್ಟುಗಿಟ್ಟಿಗೆ ಬಿಟ್ಟಾರೇನು ಏನು ನಮ್ಮ ಸರ್ವರ್ ಡೌನು ಮೊನ್ನೆ ಸರಿ ಹೋದಾಗ ಹಂಗಾಗಿತ್ತು ಏನೋ ಅಂತ ಅನ್ಕೋತೀನಿ. ನೋಡಮ್ಮಂತ ಇಲ್ಲಿ ಯಾರಿಗಾರ ಕೇಳ್ತೀನಿ, ಕೇಳಿ ಎಲ್ಲೈತೆ ಅಂತೇಳಿ ನೋಡ್ತೀನಿ. ಯಾರನ್ನಾದ್ರೂ ಕೇಳೋಕ್ಕೂ ಭಯ ಅನ್ಸತ್ರಿ, ಹೆಂಗಿರ್ತಾರೋ ಏನೋ ಅಂತೇಳಿ. ಇಲ್ಲೊಂದು ಅಂಗಡಿ ಐತಿ, ಇಲ್ಲಿ ಯಾರು ಅದನ್ನ ಕೇಳಬೇಕು. ತೈ ಪೋಸ್ಟ್ ಆಫೀಸ್ ಕುಟೆ ಬರ್ರಿ. ಲೇಡೀಸಿಗೆ ಕೇಳಿದ್ದು ಬೆಟರ್ ರೀ. ಬ್ಯಾಂಕಿನ ಮ್ಯಾಗ ಇರುತ್ತೆ ನೋಡ್ರಿ, ಸೋಲಾಪುರ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ಅಂತ ಐತಿ. ಇದ್ರ ಮ್ಯಾಗ ಅಂತ ಐತಿ ನೋಡ್ರಿ. ನೋಡಮ್ಮ ಹೋಗಿ ಬಂದೀನಿ ರೀ ಮ್ಯಾಗ. ಲಂಚ್ ಟೈಮ್ ಜಸ್ಟ್ ಬರೋಣ, ಲಂಚ್ ಟೈಮ್ ಆಯಿತು. ಪಾಪ ಅವರು ವೇಟ್ ಮಾಡಂದ್ರು, ಹಾಗಾಗಿ ಸಿಕ್ತು ನೋಡ್ರಿ ಫೈನಲಿ. ಪಡ್ದ ಮನೆ ಸುಮ್ಮನೆ ಹೈರಾಣ ಹಾಕೋತ ಅಲ್ಲಿ ತನಕ ಹೋಗಿ ಬಂದೆ ನೋಡ್ರಿ. ಇದು ಇಲ್ಲಿದೆ ಅದ. 4-5 ಮಂದಿ ಕೇಳಿ ಬಂದೇನಿ ರೀ. ಇದು ಫಸ್ಟ್ ಫ್ಲೋರ್ದಾಗ ಐತಿ. ಮ್ಯಾಗ ಬಂದೆ, ಸಮೀಪ ಐತ್ರಿ. ನೆಕ್ಸ್ಟ್ ಟೈಮ್ ಏನು ಈಸಿ ಆಗಿಬಿಡ್ತಾ. ಕೊರಿಯರ್ ಆಗುತ್ತೆ ನನ್ನ ಕೇಳಿದೆ, ಆಗುತ್ತಂತ ಇದ್ರು. ನನ್ನ ಕಡೆ ಆಗಲ್ಲಲ್ರಿ, ಕನ್ಫರ್ಮ್ ಮಾಡ್ಕೊಂಡು ಅವ್ರು ಊಟ ಮಾಡ್ತೀವಿ ವೇಟ್ ಮಾಡಿರಿ ಒಂದು 5 ನಿಮಿಷ ಅಂದರು. ಹಿಂಗಾಗಿ ಕೂತಿ ನೋಡ್ರಿ. ಫೈನಲಿ ಕೊರಿಯರ್ ಆತಂದ್ರೆ ಟೆನ್ಷನ್ ಇಲ್ಲರಿ.
ನೋಡ್ರಿ ಫ್ರೆಂಡ್ಸ, ಈಗ ನವರಾತ್ರಿ ಅಲ್ರಿ, 9 ದಿನ 9 ಥರದ ದೇವಿ ಅವತಾರ ಮಾಡಿ ಕುಂದ್ರಿಸ್ತಾರೆ ನೋಡ್ರಿ ಫ್ರೆಂಡ್ಸ. ಇದು ನವಿಪೇಟದ ದೇವಿ ದರ್ಶನ ಮಾಡ್ಸಕತ್ತೀನಿ ನೋಡ್ರಿ. ಈ ಥರ ಎಲ್ಲ ಮಂಟಪ ಎಲ್ಲ ಹಾಕಿರ್ತಾರೆ. ಗಣಪತಿನ ಹಿಡ್ಕೊಂಡು ದಸರಿ ತನ ಒಟ್ಟು ಹಾಕಿದ ಮಂಟಪ ತೆಗೆಯೋದೇ ಇಲ್ರಿ. ಗಣಪತಿದಾಗನ ಮಾತ ಮುಂದೆ ದೇವಿದು ಇದು ಇರ್ತದಲ್ಲ, ಹೀಗಾಗಿ ಸೊ ಅವ್ರೇನೋ ಬೋರ್ಡ್ ಮ್ಯಾಗ ಎರ್ಸಕತ್ತಾರ್ರಿ. ಇರೋದ್ರೊಳಗೆ ಈಗ ವಿಡಿಯೋ ಮಾಡ್ಕೊಂಡು ಹೋದ್ರಾಯ್ತು ಅಂತೇಳಿ ನಿಂತೆ ನಾನು. ಫಸ್ಟ್ ದೇವಿ ನೋಡ್ರಿ ನಾನು ನೋಡಿದ್ದೆ ನವರಾತ್ರಿ ಚಾಲು ಆದ್ಮ್ಯಾಗ. ಅಲ್ಲಲ್ಲೇ ಭಾಳ ಇದ್ರೊಳಗೆ ಕುಂಡ್ರಿಸಿರ್ತಾರ್ರಿ, ಸಿಕ್ಕಾಪಟ್ಟೆ ರಶ್ ಅದ. ಸೊ ಇವಾಗ ಆ ಕಡೆ ಹೋಗ್ಬೇಕು ನೋಡ್ರಿ. ಸೀರೆ ಪ್ಯಾಕಿಂಗ್ ಕವರ್ಗಳು ತೊಗೊಂಡಿದ್ದು ನೋಡ್ರಿ ಲಾಸ್ಟ್ ಟೈಮ, ಕೊರಿಯರ್ ಮಾಡವು ಕಲರ್ಸ್ ಆಗ್ಯಾವ್ರಿ ಅವು. ಹಾಗಾಗಿ ಮತ್ತೆ ತೊಗೊಳಕ್ಕೆ ಬಂದೆ ನೋಡ್ರಿ. ಸೈಜ್ 2 ನಮೂನಿ ತೊಗೋತೀನಿ, ಒಂದು ಜೊತೆ ಸಣ್ಣದು ಒಂದು ಜೊತೆ ದೊಡ್ಡದು. ಸೈಜ್ ನೋಡಿ ತೊಗೋತೀನಿ ನೋಡ್ರಿ ಸದ್ಯಕ್ಕೆ. ಮನೆಗೆ ಬಂದೀನಿ ರೀ ಫ್ರೆಂಡ್ಸ. ಮನೆಗೆ ಬಂದು ಒಂದು 10 ನಿಮಿಷ ಕುಂತು ಈಗ ಹಸಿವಾಗ್ಬಿಟ್ಟೈತಿ ನನಗಂತರೂ ಕೂಡ. ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀನಿ ರೀ, ಮಸ್ತಾಗಿರುವಂಥ ಪನ್ನೀರ್ ಪಲ್ಯ ಹಚ್ಕೊಂಡೀನಿ. ಹಾಗೇನೆ ಚಪಾತಿ, ಹೊಟ್ಟೆ ಫುಲ್ ಕವಳ ತಾಯಿ ಅಂತಾರಲ್ಲ ಆ ಥರ ಅನ್ಸಲ್ಬಿಟ್ಟೈತ್ರಿ. ಸಜ್ಜಿ ರೊಟ್ಟಿ ಮಾಡಿಲ್ಲ, ಸಜ್ಜಿ ರೊಟ್ಟಿ ನಂದು ಯಜಮಾನ್ರಿ ಫೋನ್ ಹಚ್ಚಿದ್ದೆ, ಅನ್ನಕ್ಕೆ ಇಡ್ತೀನಿ ನೆಟ್ಟೊತ್ತಿ ಬರ್ತೀರಿ ಅಂತೇಳಿ. ಅನ್ನ ಏನು ಹಚ್ಬಿಡ್ಬಿಡು ಹೋಗಲಕ್ಕ, ಏನು ಹೊಲ್ದಾಗ ಕೆಲಸ ಐತಂತ ಮಾಲಕ್ರು ಹೊಲ್ದಾಗ, ಹಾಗಾಗಿ ಬಂದು ಬಿಡ್ತೀನಿ. ಇಲ್ಲಿಕ್ಕೆ ಏನಿದ್ದು ಉಣ್ತೀನಿ ಅಂತ ಹೇಳ್ಯಾರ. ಸೊ ಚಪಾತಿ ಪಲ್ಯ ಅಂತ ಐತಿ, ರೊಟ್ಟಿನೂ ಐತಿ. ಬೇಕಂದ್ರೆ ಹಚ್ತೀನಿ ಅಂತಂದೆ, ಒಲ್ಲೆ ಅಂತಂದ್ರು. ಹಾಗಾಗಿ ಅವ್ರ ಸಂಬಂಧ ವೇಟ್ ಮಾಡೋಂಗಿಲ್ಲ. ನಡ್ಕೊತ ಹೋಗ್ಬಂದೇನ್ರಿ, ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಅಶೋ ಆಕತೈತಿ. ಬಡ ಕೆಲಸ ಒಂದು ಮಾಡಿದ್ನೆಲ್ಲ, ಹೋಗಿ ಬರ್ಬೇಕು ಅನ್ನೋದು. ಮನೆಯಾಗಿದ್ದಾಗ ಮಾಡೋದು ಬೇರೆ, ಕೆಲಸ ಮಾಡಿ ಎಲ್ಲಿಗಾರು ಹೋಗಿ ಬರ್ಬೇಕು ಅನ್ನೋದು ಬೇರೆ. ಅದು ಒಂಥರ ಕುದಿ ಹೊಟ್ಟೆಗೆ ಜಳನೇ ಬೇರೆ ಇರ್ತೈತಿ. ಸೊ ಊಟ ಮಾಡ್ತೀನಿ. ಮಸ್ತಾಗಿರೋ ಪನ್ನೀರ್ ಪಲ್ಯ, ಚಪಾತಿ, ಉಳ್ಳಾಗಡ್ಡಿ ರೀ. ಇದು ಇಲ್ಲ ಲಿಂಬೆಹಣ್ಣಿಲ್ಲ, ಲಿಂಬೆಹಣ್ಣು ಇದ್ರೆ ಸಖತ್ತಾಗಿರ್ತಿತ್ತು. ನಿಮ್ಮ ಮನೆ ಇವತ್ತು ಏನು ಅಡುಗೆ ಮಾಡಿರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇಲ್ಲಿ ನೋಡ್ರಿ ಟೋಸ್ಟ್ ಖಾರಿ ಬಂದವ. ಹಾಗಾಗಿ ಮಕ್ಕಳಿಗೆ ಬಂದ್ಬಿಟ್ಟು ಹಸಿವಾಗಿರ್ತೈತ್ರಿ. ಪಲ್ಯ ಚಪಾತಿ ನಾಷ್ಟ ಒಮ್ಮೆ ಮೊಲ್ಲೆ ಅಂತಾರೆ. ಸೊ ಇದೆಲ್ಲ ಮನೆ ಬಿದ್ದೈತಿ ನೋಡ್ರಿ ಫ್ರೆಂಡ್ಸ್. ಮಳೆಗೆಲ್ಲ ಗೋಡೆ ಕುಸ್ತು ಬಿದ್ದುಬಿಟ್ಟೈತಿ. ಸೊ ಹಾಗಾಗಿ 1 ಕಿಲೋ ಖಾರಿ 1 ಕಿಲೋ ಟೋಸ್ಟ್ ತೊಗೊಳತ್ತಿ ನೋಡ್ರಿ. ಚಾ ಟೋಸ್ಟು ಖಾರಿ ಏನಾದ್ರು ತಿಂತಾರಂತೇಳಿ ರೀ ಟೋಸ್ಟ್ ವಿಡಿಯೋ ನಡ್ದದ ಬರ್ರಿ. ಟೋಸ್ಟ್ ಖಾರಿ ತೊಗೊಳಕತ್ತಿ ನೋಡ್ರಿ. ನಮ್ಮ ಅತ್ತೇರು, ನಮ್ಮ ನಾದ್ನಿ ಓಬರ್ರಿ. ಹಾಂ ಫ್ರೆಶ್ ಅನ್ನಿಸ್ತದ, ಓಬರ್ರಿ. ಹಾಂ ಓರಿ ಆನ್ರಿ ಅಪ್ಪ. ಹಾಂ किती भैया बरं हे दिलं तर बघा, नाहीतर मी देते उद्या. बरं ओ ಬಂದ್ರಿ. ಕಲರ್ ಐತಿ. ಹೂ ತೊಗೊಂಡು ಬಂದಿನ್ರಿ ಫ್ರೆಂಡ್ಸ. ಕಲರ್ ತೊಗೊಂಡು ಬಂದಾರ. ನನಗಂತೂ ಇದೇ ಥರದ್ದು ಜಾಸ್ತಿ ಲೈಕ್ ಅಂತ ಅನಿಸ್ತದೆ ಹಚ್ಚೋದಕ್ಕೆ. ಸೊ ಹಾಕ್ತಿ ಮತ್ತೊಂದು ಸರಿ ಮಾಡ್ತೀನಿ ರೀ. मॅम कितीदा बेळगाचं असतं देवीला? एकदाच? ಬಾಕ್ರೂಮದಾಗ ಧೂಪ ಹಚ್ತೀನಿ ರೀ. ಬತ್ತಿ ದೀಪ ಇದು ಹಚ್ಚಿರ್ತೀವಿ ನೋಡ್ರಿ ಕಂಟಿನ್ಯೂ ಆಗಿ. ಸ್ವಲ್ಪ ಮುಂದ್ಗಡೆ ಅದೆಲ್ಲ ಬತ್ತಿ ಉರಿತೈತ್ಲ, ಅದು ಸ್ವಲ್ಪ ಕಪ್ ಆಗಿರ್ತೈತ್ಲ, ಅದನ್ನ ತೆಗೆದು ಸ್ವಲ್ಪ ಬತ್ತಿ ಮ್ಯಾಗ ಇರಿಸಿದ್ರು ಅಂದ್ರೆ ಚೆನ್ನಾಗಿದ್ದಾಗತ್ರಿ. ಯಾಕೋ ಸುಮ್ಕೊಂಡ್ರು ಮಕ್ಕಳು ಸಾಲಿ ಅಂತ ಬಂದ್ರಿ. ದೇವ್ರ ಮುಂದೆ ದೀಪ ಹಚ್ತೀನಿ. ಈಗ ಅವ್ರು ಫ್ರೆಶ್ ಆಗಿರ್ಬೇಕಲ್ಲ, ಮುಖ ತಗೊಂಡು ಬತ್ತೆ ಚೂಣೇನ ನೋಡ ತೋರ್ಸು ಹಚ್ಕೊಂಡ ಅಷ್ಟೇ. ಇದು ಬೆಂಕಿ ಆಗತ್ತೀರಿ ಒಂದ್ ಸ್ವಲ್ಪ ಹೊತ್ತಾಗ. ಫುಲ್ ಕೆಂಪಗಾಗ್ತೈತಿ ಇದು ಬೆಂಕಿ ಕಿಚ್ಚು. ಇದ್ರ ಮ್ಯಾಗ ಒಂದ್ ಸ್ವಲ್ಪ ಲೋಬಾನ ಮತ್ತೊಂದ್ ಸ್ವಲ್ಪ ಬಿಳಿ ಸಾಸಿವೆ ಹಾಕ್ಬಿಟ್ರೆ ಚೆನ್ನಾಗಿ ಸ್ಮೆಲ್ಲು ಬರ್ತೈತಿ. ಒಂಥರ ಶಾಂತ ಇದು ಸ್ಮೆಲ್ ಲೈಟ್ ಆಗಿ ಇಷ್ಟ ಸಾಯಂಕಾಲ ಹಚ್ಚಾಕ. ಕೊಬ್ಬರಿದು ತೆಂಗಿನಕಾಯಿದು ಮ್ಯಾಗ್ ಚಿಪ್ಪಿರುತ್ತೆ ನೋಡ್ರಿ, ಅದನ್ನ ಬಿಸಿ ಮಾಡಿ ಹಾಕ್ತೀನಿ. ಬಟ್ ಈಗ ಇದು ತೊಗೊಂಡ್ ಬಂದಿದಾರಲ್ಲ
ದಸರಾ ಟೈಮ್ದಾಗ ದೇವ್ರ ಅದೇನ್ರ ಆ ಊರು ಈ ಊರು ಅಂತ ಎಲ್ಲ ಹೋಗ್ತಿರ್ತಾರ ಜನರು. ಬಟ್ ನಮಗೆ ಬೇರೆ ಕಡೆ ಹೋಗಕ್ ಆಗಂಗಿಲ್ಲ. ಬಟ್ ಮನೆಯೊಳಗಾದ್ರೂ ಈ ಥರದೊಳಗೆ ಮಾಡ್ಕೊಂಡು ಇರೋದ್ರೊಳಗನೆ ನೆಮ್ಮದಿಯಾಗಿ ಇರ್ಬೇಕನ್ನೋದು ನನ್ನ ಉದ್ದೇಶ ಅಷ್ಟೇ ನೋಡ್ರಿ. ಮಾಮೂಲಿ ಟೈಮ್ದಾಗ ಅದು ಕೊಬ್ಬರಿ ಚಿಪ್ ಇರ್ತಲ್ಲ ಅದನ್ನ ಸುಟ್ಟು ಅದ್ರೊಳಗೆ ಲೋಬನ್ ಹಾಕ್ತೀನಿ. ಈ ಥರ ಇದು ಕಿಚ್ಚಾಗುತ್ತಲ್ರಿ, ಮನೆಯೆಲ್ಲ ಇಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಡೇ ನೋಡ್ರಿ ಫ್ರೆಂಡ್ಸ, ಹಾಗೆ ಕಸದ ಗಾಡಿ ಬಂದೈತಿ. ಮನ್ಯಾಗ ಕಸ ಇತ್ತಂದ್ರೆ ದೊಡ್ಡ ಗುಡ್ ಇದ್ದಂಗೆ ನೋಡ್ರಿ. ಅದೇ ಕಸ ಚೆಲ್ಲಿದ್ವಪ್ಪ ಅಂದ್ರೆ ಒಂದು ಇದನ್ನೇ ಕಮ್ಮಿ ಆದಾಗ ಅಂತ ಅನಿಸ್ತೈತಿ. ಗಾಡಿ ಬಂದೈತಿ, ಹಂಗಾಗಿ ಸ್ನೇಹನು ಹೋಗಿ ನಿಂತಾಳ ನೋಡ್ರಿ ಕಸ ಒಕ್ಕಟಕ್ಕೆ. ಓಕೆ ಫ್ರೆಂಡ್ಸ, ಮಕ್ಕಳು ಕೂಡ ಸ್ಕೂಲಿಗದೆಲ್ಲ ಹೋದರು. ಈಗ ಗ್ಯಾಸ್ ಕಟ್ಟಿ ಎಲ್ಲನೂ ಕೂಡ ಒರೆಸ್ಕೊಂಡಿದ್ದೀನಿ ನೋಡ್ರಿ. ನೀಟಾಗಿ ಗ್ಯಾಸ್ ಕಟ್ಟಿ ಅದನ್ನೆಲ್ಲ ಒರೆಸ್ಕೊಂಡು ಒಂದು 4 ಬಾಂಡೆ ಬಿದ್ದವ್ರಿ. 4 ಬಾಂಡೆ ತೊಳ್ಕೊಬೇಕು, ಒಗ್ಯಾಣ ಹಾಕ್ಕೋಬೇಕು. ಸೊ ಈ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇದೇ ಥರದ ಲಾಗ್ದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಜೀವನದೊಳಗೆ ಕಷ್ಟ ಸುಖ ಎಲ್ಲರಿಗೆ ಬರೋದೇನೆ. ಆದ್ರೆ ಕಷ್ಟ ಬಂದಾಗ ಕುಗ್ಬಾರ್ದು, ಸುಖ ಬಂದಾಗ ಹಿಗ್ಬಾರ್ದು. ಯಾರೇ ಆಗಲ್ಲಕ್ಕ ನಮ್ಮ ಜೀವನದ್ದು ನಮಗೆ ಇಂಪಾರ್ಟೆಂಟ್ ಇರ್ತೈತಿ. ಸೊ ಹಾಗಾಗಿ ನಮ್ಮ ಜೀವನ ಯಾವ ಥರ ನಾವು ಸುಧಾರಿಸ್ಕೋಬೇಕು, ನಮ್ಮ ಲೈಫಲ್ಲಿ ಯಾವ ಥರ ನಾವು ಬೆಳವಣಿಗೆ ಕಾಣಬೇಕು ಅನ್ನೋದು ನಮ್ಮ ಗುರಿಯಾಗಿರ್ಬೇಕೇ ಹೊರತು ಇನ್ನೊಬ್ಬರನ್ನ ಯಾವತ್ತಿಗೂ ನಾವು ತುಳಿಯೋ ಕೆಲಸದೊಳಗೆ ಬಿಜಿ ಆಗಬಾರ್ದು ಅಂತ ಹೇಳ್ತಾ ನೆಕ್ಸ್ಟ್ ಲಾಗ್ದೊಂದಿಗೆ ಸಿಗೋಣ. ಬಾಯ್. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ.